ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮದ್ಯದ ನಶೆಯಲ್ಲಿ ರಸ್ತೆ ಮೇಲೆ ನಿಂತು ಯುವಕ ಹುಚ್ಚಾಟ ಮೆರೆದಿರುವಂತ ಘಟನೆ ನಡೆದಿದೆ. ವಾಹನಗಳನ್ನ ತಡೆದು ಹುಚ್ಚಾಟ ಮೆರೆದಿರುವಂತದ್ದು ಪುಂಡ. ಹಾಸನ ಜಿಲ್ಲೆ ರಿಂಗ್ ರಸ್ತೆಯಲ್ಲಿ ನಿಂತು ಯುವಕ ಹುಚ್ಚಾಟ ಮೆರೆದಿರೋದು. ವಾಹನಗಳನ್ನ ಅಡ್ಡಗಟ್ಟಿ ಎಲ್ಲರನ್ನ ಚೀಡಿಸಿದ ಯುವಕ ಕೆಲಕಾಲ ವಾಹನ ತಡೆದು ನಿಲ್ಲಿಸಿ ಆವಾಜ್ ಬೇರೆ ಹಾಕಿದ್ದಾನೆ ಪುಂಡ. ಹಾಸನ ಜಿಲ್ಲೆ ರಿಂಗ್ ರಸ್ತೆಯಲ್ಲಿ ಯುವಕ ಈ ರೀತಿಯಾಗಿ ಹುಚ್ಚಾಟವನ್ನ ಮೆರೆದಿರುವಂಥದ್ದು. ಹೋಗೋರು ಬರೋರ್ನೆಲ್ಲ ನಿಲ್ಲಿಸೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಆ ನಂತರ ಅವರನ್ನ ಅಲ್ಲಿಂದ ಕಳಿಸೋದು, ಈ ಕೆಲಸವನ್ನ ಮಾಡ್ತಾ ಇದ್ದ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈತ ಯಾರು ಏನು ಎತ್ತ ನೋಡಿ ಈತನ ವಿರುದ್ಧ ಆಕ್ಷನ್ ಆಗಬೇಕಾಗಿದೆ. ಅವನು ಇಲ್ಲೇ ಬದೋಯ್ತಾನೆ ಈಗ. ಇವನ್ ಯಾಕೆ ನಿಲ್ಸ್ಕೊಂಡ ಮಾಡ್ತಾವ್ರೆ ವಿಡಿಯೋ. ನಡ್ರಿ ನಿಮ್ ಚೂರ್ ಮುಂದಕ್ಕೆ ನೋಡಿ. ಸರ್ ಯಾವ್ದಾರ ಒಬ್ಬ ಹೋಗ್ತಾರೆ. ಆರನ್ ಮಾಡ್ಬೇಡ ಅಂತ ಆರಾಮ್ ಮಾಡ್ಬೇಡ ಅಂತ ಯಾರಿಗೂ. ಇವನ್ ಯಾಕೆ ಹೋಯ್ತಲ್ಲ, ಇವನೇನಾರ ಗುಡ್ಸುದ್ನಾ, ಇವನೇನಾರ ಟಚ್ ಮಾಡೋದ್ನ ಅಂತ ಮೋಸ್ಟ್ಲಿ. ಇವನ್ ಯಾರ ಟಚ್ ಮಾಡೋದ್ನ ಅಂತ. ಮಗನೇ ನಿಮ್ಮ ಅವನು ಇಲ್ಲೇ ಬದೋಯ್ತಾನೆ ಈಗ. ಇವನ್ ಯಾಕೆ ನಿಲ್ಸ್ಕೊಂಡ ಮಾಡ್ತಾವ್ರೆ ವಿಡಿಯೋ. ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಏನಿದು ರಸ್ತೆಯಲ್ಲಿ ತಾನು ನಿಂತ್ಕೊಂಡು ಎಲ್ಲರನ್ನೂ ನಿಲ್ಲಿಸುವಷ್ಟರ ಮಟ್ಟಿಗೆ ಹುಚ್ಚಾಟ ಮೆರಿತಾ ಇರೋದು ಪೊಲೀಸರ ಗಮನಕ್ಕೆ ಬಂತಾ? ಈತ ಯಾರು, ಈತನ ಹಿನ್ನೆಲೆ ಏನಾದರೂ ಗೊತ್ತಾಗಿದೆಯಾ? ಹೇಗೆ ಇತ್ತೀಚೆಗೆ ಏನು ನಡೆಯುತ್ತಿದೆ ಎಂಬುದನ್ನು ಕೂಡ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸಾಕಷ್ಟು ಇತ್ತೀಚೆಗೆ ಕೆಲವೊಂದು ಪ್ರಕರಣಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ಒಬ್ಬರ ಮೇಲೆ ಒಬ್ರು ಹಲ್ಲೆ ಮಾಡುವಂತ ದೃಶ್ಯಗಳು ವೈರಲ್ ಆಗ್ತವೆ. ಜೊತೆಗೆ ನಿನ್ನೆ ರಾತ್ರಿ ಒಂದು ವಿಡಿಯೋ ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಬೇಲೂರು ಮತ್ತೆ ಚಿಕ್ಕಮಗಳೂರಿಗೂ ಹೋಗುವಂತಹ ರಸ್ತೆ, ನಗರದ ರಿಂಗ್ ರಸ್ತೆ ಏನಿದೆ, ಆ ರಿಂಗ್ ರಸ್ತೆಯಲ್ಲಿ ಒಬ್ಬ ಯುವಕನೊಬ್ಬ ಹುಚ್ಚಾಟ ಮೆರೆದಿರುವಂತಹ ಘಟನೆ ನಡೆದಿರುವಂತದ್ದು. ಆತ ಮದ್ಯದ ನಶೆಯಲ್ಲಿದ್ನ ಅಥವಾ ಗಾಂಜಾ ಏನಾದ್ರೂ ಸೇವಿಸಿದ್ನ, ಈ ತರದ ಒಂದು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇರುವಂತದ್ದು. ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡಿದ್ರೆ ಚಲಿಸುತ್ತಿದ್ದ ವಾಹನಗಳನ್ನು ಕೂಡ ತಡೆದು ನಿಲ್ಲಿಸಿ ಆತ ಒಂದ್ ರೀತಿ ಅನುಚಿತ ವರ್ತನೆಯನ್ನು ಕೂಡ ಮಾಡ್ತಾ ಇದ್ದಾನೆ ಎನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಇದು KR ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ನಡೆದಿರುವಂತದ್ದು. ಆ ರಸ್ತೆಯಲ್ಲಿ ಸಾಕಷ್ಟು ಬಾರ್ಗಳು ಕೂಡ ಬರ್ತವೆ, ಮದ್ಯದ ಅಂಗಡಿಗಳು ಸಾಕಷ್ಟು ಬರ್ತವೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ವಾಹನವನ್ನು ಅಡ್ಡ ಹಾಕಿ ಪ್ರಮುಖ ರಸ್ತೆ ಅಂದ್ರೆ ಚಿಕ್ಕಮಗಳೂರಿಗೆ ಹೋಗುವಂತಹ ಪ್ರಮುಖ ರಸ್ತೆ ಏನಿದೆ ರಿಂಗ್ ರಸ್ತೆ, ಆ ರಸ್ತೆಯಲ್ಲಿ ಘಟನೆ ನಡೆದಿರುವಂತದ್ದು. ಹಾಸನ ಜಿಲ್ಲಾ ಪೊಲೀಸ್ ಸಾರ್ವಜನಿಕರು ಒಂದು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಆ ರಸ್ತೆಯಲ್ಲಿ ಯಾಕೆ ಪೊಲೀಸರನ್ನ ಹಾಕೋದಿಲ್ಲ, ಯಾಕೆ ಅಲ್ಲಿ ಡ್ಯೂಟಿಗೆ ಹಾಕೋದಿಲ್ಲ ಅನ್ನೋದು ಕೂಡ ಸಾರ್ವಜನಿಕವಾಗಿ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಒಟ್ಟಾರೆ ಈ ರೀತಿಯಾದಂತಹ ಘಟನೆಗೆ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ. ವಾಹನ ಚಾಲಕರಲ್ಲಾಗಿರ್ಬಹುದು, ಜೊತೆಗೆ ಸಾರ್ವಜನಿಕರಲ್ಲಾಗಿರ್ಬಹುದು, ಈ ತರದ ವರ್ತನೆ ಯಾಕೆ ಈ ರೀತಿಯಾದಂತಹ ಒಂದು ಸುಮಾರು ತಡರಾತ್ರಿ 10 ಗಂಟೆಯಲ್ಲೇ ಆಗಿರ್ತಕ್ಕಂತಹ ದೃಶ್ಯ ಎಲ್ಲೆಡೆ ಈಗಾಗಲೇ ಹಾಸನದಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು ಕೇಳಿ ಬರ್ತಾ ಇರುವಂತದ್ದು. ನೀತಿ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ. ಮಗನೇ ನಿಮ್ಮ ಅವನು ಇಲ್ಲೇ ಬದೋಯ್ತಾನೆ ಈಗ.